ताम्। हरिः ओम्। वानरो वृक्षमादत्त राक्षसः खड्गजर्मणि चिरं चित्रं रणं कृत्वा जानुभ्यां तोधरङ्गतौ ಅಂಗದ ವೃಕ್ಷವನ್ನ ಹಿಡಿದು ರಾಕ್ಷಸನಾದ ವಜ್ರದಂಷ್ಟ್ರನನ್ನು ಹೊಡೆಯುವುದಕ್ಕೋಸ್ಕರ ನಿಂತಾಗ ಅವನು ಖಡ್ಗ ಮತ್ತು ಚರ್ಮಗಳನ್ನು ಹೊತ್ತಿದ್ದಾನೆ. ಅತ್ಯಂತ ದೀರ್ಘಕಾಲದ ವಿಚಿತ್ರವಾದ ಯುದ್ಧ ಅವರ ನಡುವೆ ನಡೆದಿದೆ. ಇಬ್ಬರೂ ಸುಸ್ತಾಗಿ ಮೊಣಕಾಲೂರಿ ನೆಲಕ್ಕೆ ಬಿದ್ದಿದ್ದಾರೆ. ಆನಂತರ ಏನಾಯಿತು ಅನ್ನೋದನ್ನ ಮುಂದಿನ ಪದ್ಯ ಹೇಳ್ತಾ ಇದೆ. ಸ್ವಾತಿಯವರು ಹೇಳಿ. ಅಂಗದ ಸಹಸೋತ್ಥಾಯ ಮೇಘ ಅವ್ರು ಹೇಳ್ತೀರಾ? ಹೇಳ್ತೇನೆ. ಅಂಗದ ಸಹಸೋತ್ಥಾಯ ಅಂಗದ ಸಹಸೋತ್ಥಾಯ ತನ್ನಿಪಾತ್ಯ ನಿಶಾಚರಂ ತಂ ನಿಪಾತ್ಯ ನಿಶಾಚರಂ ತಂ ನಿಪಾತ್ಯ ನಿಶಾಚರಂ ಯಮಕ್ಷಯಂ ನಿನಾಯಾಸ್ಯ ಯಮಕ್ಷಯಂ ನಿನಾಯಾಸ್ಯ ಯಮಕ್ಷಯಂ ನಿನಾಯಾಸ್ಯ ಶಿರೋರ್ಮರ್ದನ ನಿರ್ದಯ ಶಿರೋರ್ಮರ್ದನ ನಿರ್ದಯ ಶಿರೋರ್ಮರ್ದನ ನಿರ್ದಯ ಅಂಗದ ಸಹಸಾ ಉತ್ತಾಯ. ಇಬ್ರು ಮೊಣಕಾಲೂರಿ ಬಿದ್ರು ಕೂಡ ತಕ್ಷಣವೇ ಅಂಗದನು ಹುಟ್ಟಿದು ಬಿಟ್ಟ. ಕಪಿಗಳು ಬಿದ್ರು ಕೂಡ ತಕ್ಷಣವೇ ಎದ್ದು ಬಿಡುತ್ತವೆ. ಹಾಗಾಗಿ ನೆಲಕ್ಕೆ ಊರಿದ್ರು ಕೂಡ ಕೂಡ್ಲೆ ಚಿಟಿಕೆ ಹೊಡೆಯುವುದ್ರೊಳಗೆ ಎಗರುವುದು ಅಂತ ಹೇಳ್ತೇವಲ್ಲ, ಹಾಗೆ ಸಹಸೋತ್ಥಾಯ ಆ ನಿಶಾಚರಣನ್ನು ನಿಪಾತ್ಯ ತಂದ ವಜ್ರದಂಷ್ಟ್ರಂ, ಆ ವಜ್ರದಂಷ್ಟ್ರ ಎನ್ನುವ ರಾಕ್ಷಸನನ್ನು ಕೆಳಕ್ಕೆ ಬೀಳಿಸಿ ಶಿರವನ್ನ, ತಲೆಯನ್ನ ಜೋರಾಗಿ ನೆಲಕ್ಕೆ ಜಜ್ಜಿ, ನಿರ್ದಯವಾಗಿ ಜಜ್ಜಿ, ಯಮಕ್ಷಯಂ, ಯಮನ ಮನೆಯ ಕಡೆಗೆ, ನಿನಾಯ, ಅವನ ತಲೆಯನ್ನ ಹೊಡೆದು, ನಿರ್ದಯನಾಗಿ ಹೊಡೆದು ಯಮನ ಮನೆಗೆ ಅಟ್ಟಿದ. ಅಂಗದಃ ಯದಾ ಭೂಮೌ ಜಾನುಭ್ಯಾಂ ಅಪತತ್ ಸಹಸೋತ್ಥಾಯ ಕ್ಷಣಮೇವ ಆಪ್ಲುತ್ಯ ರಾಕ್ಷಸಸ್ಯ ಉಪರಿ ಪತಿತ್ವಾ ತಸ್ಯ ಶಿರಃ ಭೂಮೌ ನಿಪಾತ್ಯ ಮರ್ದನಂ ಕೃತ್ವಾ ನಿಷ್ಪೀಡ್ಯ ನಿರ್ದಯಃ ಭೂತ್ವಾ ಯಮಕ್ಷಯಂ ಪ್ರತಿ, ಯಮ ಗೃಹಂ ಪ್ರತಿ ಪ್ರೇಷಯಾಮಾಸ ಇತಿ ಅಸ್ಯ ಶ್ಲೋಕಸ್ಯ ಭಾವಾರ್ಥಃ. ಅಂಗದನು ಕೂಡಲೇ ಎದ್ದು ಅವನನ್ನ ಬೀಳಿಸಿ ಯಮಕ್ಷಯಕ್ಕೆ ಕಳಿಸಿದ. ಅಂಗದಃ ಪುಲ್ಲಿಂಗ ಪ್ರಥಮ ಏಕ, ಸಹಸಾ ಅನ್ನೋದು ಅವ್ಯಯ, ಉತ್ಥಾಯ ಲ್ಯಪ್ರತ್ಯಯಂತಂ ಅವ್ಯಯಂ, ತಂ ದ್ವಿತೀಯ ವಿಭಕ್ತಿ ಏಕವಚನ, ನಿಪಾತ್ಯ ಲ್ಯಪ್ರತ್ಯಯಂತಂ ಅವ್ಯಯಂ, ನಿಶಾಚರಂ ದ್ವಿತೀಯ ವಿಭಕ್ತಿ ಏಕವಚನ, ಯಮಕ್ಷಯಂ ದ್ವಿತೀಯ ಏಕ, ನಿನಾಯ ನೀನು ಪ್ರಾಪಣೆ ಲಿಟ್ ಪ್ರಥಮ ಏಕ, ಅಸ್ಯ ಷಷ್ಠಿ ಏಕ, ಶಿರೋಮರ್ದನ ನಿರ್ದಯ, ಶಿರಸಃ ಮರ್ದನಂ, ಮರ್ದನೆ ನಿರ್ದಯ ಯಸ್ಯ ಸಹ ಶಿರೋಮರ್ದನ ನಿರ್ದಯ, ನಿರ್ಗತಾದಯ ನಿರ್ದಯ, ಶಿರೋಮರ್ದನೆ ನಿರ್ದಯ, ಪುಲ್ಲಿಂಗ ಪ್ರಥಮ ಏಕ. ಮುಂದಿನದನ್ನ ಓದ್ತಾ ಇರಿ, ಒಂದೇ ನಿಮಿಷ ಬಂದೆ. ಗುರುರಾಜ ಮುಂದಿದ್ದು ಓದ್ತಾ ಇರು. तेजसाङ्गद चन्द्रस्य विष्णो पदमुपेयुषः ध्वस्तं नक्तं चरतमः कपिचक्राब्जिरुद्धतः ಅಂಗದ ಚಂದ್ರಸ್ಯ ವಿಷ್ಣೋಃ ಪದಮುಪೇಯುಷಃ ಧ್ವಸ್तं ನಕ್ತಂಚರತಮಃ ಕಪಿಚಕ್ರಾಬ್ಧಿರುದ್ಧತಃ.
ತೇಜಸ್ಸಿನಿಂದ ಅಂಗದ ಚಂದ್ರಸ್ಯ, ಅಂಗದ ಎನ್ನುವಂತಹ ಚಂದ್ರನನ್ನು ವಿಷ್ಣೋ ಪಾದಮುಪೇಯುಷಃ, ಶ್ರೀರಾಮಚಂದ್ರನ, ವಿಷ್ಣು ಅಂದ್ರೆ ಶ್ರೀರಾಮಚಂದ್ರನ, ವಿಷ್ಣುವಿನ ರೂಪವಾದ ಶ್ರೀರಾಮಚಂದ್ರನ, ಅದು ಎರಡು ಅರ್ಥ. ವಿಷ್ಣು ಪದಂ ಅಂದ್ರೆ ಆಕಾಶ ಅಂತ ಒಂದು ಅರ್ಥ, ವಿಷ್ಣು ಪದಂ ಅಂದ್ರೆ ಶ್ರೀರಾಮಚಂದ್ರನ ಪಾದ ಅಂತ ಅರ್ಥ. ಅದನ್ನ ಹೊಂದಿದಂತಹ ಅಂಗದ ಚಂದ್ರನ ತೇಜಸ್ಸಿನಿಂದ ರಾತ್ರಿಯ ಹೊತ್ತು ನಕ್ತಂಚರ ತಮಃ, ರಾತ್ರಿ ನಕ್ತಂಚರ ಅಂದ್ರೆ ರಾತ್ರಿ ಓಡಾಡುವರು, ಅದರಲ್ಲಿ ತಮ ಅಂದ್ರೆ ಅತ್ಯಂತ ಹೆಚ್ಚಿನದ್ದು. ನಕ್ತಂಚರಾ ಏವ ತಮಃ, ನಕ್ತಂಚರರೆಂಬಂತಹ ಕತ್ತಲೆಯನ್ನು ಚಂದ್ರ ಆಶ್ರಯಿಸಿದ. ಅಂದ್ರೆ ಕಪಿಗಳ ಸೇನೆ ಆ ವಜ್ರದಂಷ್ಟನನ್ನ ಸಂಹಾರ ಮಾಡಿದ್ರಿಂದ ಸಂತೋಷದಿಂದ ಉಬ್ಬಿ ನಿಂತಿತು. ಶ್ರೀರಾಮಚಂದ್ರನ ಪಾದದ ಸೇವೆಯ ಕಾರ್ಯದಲ್ಲಿ ಮೆರೆದು ಅಂಗದನೆಂಬ ಚಂದ್ರನು ಕತ್ತಲೆ ಎಂಬಂತಹ ರಕ್ಕಸರನ್ನ ನಾಶಗೊಳಿಸಿ ಕಪಿಗಳ ಗುಂಪಿಗೆ ಒಳ್ಳೆಯ ಸಂಭ್ರಮವನ್ನು ತಂದ. ಅದರ ಜೊತೆಗೆ ಆಕಾಶದಲ್ಲಿ ನೆಗೆದ. ಅದರಿಂದಾಗಿ ವಿಷ್ಣೋಪದಂ, ನಿಜವಾಗಿಯೂ ಆಕಾಶದಲ್ಲಿ ನೆಗೆದಾಗ ಅವನು ಆಕಾಶದಲ್ಲಿ ಚಂದ್ರ ಇದ್ದ ಹಾಗೆ ಕಾಣ್ತಾ ಇದ್ದ. ಆಕಾಶದಲ್ಲಿ ಚಂದ್ರನಂತೆ ತನ್ನ ಸ್ವತೆ ತೇಜಸ್ಸಿನಿಂದ ಚಂದ್ರನ ಹಾಗೆ ಮೆರಿತಾ ಇರುವಂತವನು ರಾಕ್ಷಸರ ಕುಲವನ್ನ, ಚಂದ್ರ ಕತ್ತಲೆಯನ್ನು ಕಳೆದ್ರೆ ಇವನು ರಾಕ್ಷಸರ ಕುಲವೆಂಬ ಕತ್ತಲೆಯನ್ನು ಕಳೆದ. ಆಗ ಕಪಿಗಳು ಆಕಾಶದ ಚಂದ್ರನನ್ನ ನೋಡಿ ಸಂತೋಷ ಪಡುವ ಹಾಗೆ ಲೋಕದಲ್ಲಿ ಮಂದಿ, ಹಾಗೆ ಆಕಾಶದಲ್ಲಿ ನೆರೆದಿರುವ ಅಂಗದನ್ನು ನೋಡಿ ಕಪಿ ಸಮೂಹ, ಕಪಿ ಸೇನೆ ಸಂತೋಷ ಪಟ್ಟಿತು ಅಂತ ಒಟ್ಟು ಆ ಶ್ಲೋಕದ ಭಾವ. ತೇಜಸ ತೃತೀಯ ಏಕ ಅಂಗದ ಚಂದ್ರಸ್ಯ, ಅಂಗದಃ ಏವ ಚಂದ್ರಃ ಅಂಗದ ಚಂದ್ರಃ ತಸ್ಯ ಅಂಗದ ಚಂದ್ರಸ್ಯ. ವಿಷ್ಣೋಃ ಷಷ್ಠಿ ಏಕವಚನ, ಪದಂ ದ್ವಿತೀಯ ಏಕ, ಉಪೇಯುಷಃ ಉಪೇಯುಷಃ ಉಪೇಯುಷೋಃ ಉಪೇಯುಷಾಂ ಅಂತ ಷಷ್ಠಿ ವಿಭಕ್ತಿ ಏಕವಚನ. ಉಪೇಯುಷಃ ಹೊಂದಿದ ಅಂತ ಅರ್ಥ. ಈಯುಸ್ ಅಂತ ಶಬ್ದ ಅದು. ಈಯುಸ್ ಅನ್ನುವ ಪ್ರತ್ಯಯ ಬಂದು ಆಗಿರುವ ರೂಪ, ಆದ್ರಿಂದಾಗಿ ಉಪೇಯುಷಃ, ಉಪೇಯುಸ್ ಅಂತ ಶಬ್ದ. ಉಪೇಯು ಉಪೇಯುಷೌ ಉಪೇಯುಷಃ. ಧ್ವಸ್ತಂ ಕೊನೆಗೊಂಡಿತು. ಯಾವುದು? ನಕ್ತಂಚರ ತಮಃ ನಪುಂಸಕಲಿಂಗ ಪ್ರಥಮ ಏಕ. ಕಪಿಚಕ್ರಾಬ್ಧಿ, ಕಪಿಗಳ ಸಮೂಹವೆಂಬ ಸಮುದ್ರವು ಹೇಗೆ ಚಂದ್ರ ಮೇಲಕ್ಕೆ ನೆಗೆದಾಗ ಆ ಸಾಗರ ತನ್ನ ಉಬ್ಬರದಿಂದ ಉಕ್ಕಿ ಹರಿಯುತ್ತೋ ಹಾಗೆ ಕಪಿ ಸಮೂಹವೆಂಬಂತಹ ಸಮುದ್ರ ಈ ಚಂದ್ರನ ಮೇಲಿನ ಉದ್ಗಾರದಿಂದ ಆಕಾಶಕ್ಕೆ ನೆಗೆದು ನಿಂತದ್ದರಿಂದ ಮನಸ್ಸಿನಲ್ಲೂ ಸಂತೋಷದ ಸಮುದ್ರ, ಸಂತೋಷದ ಕಡಲು ಉಕ್ಕಿ ಹರಿಯಿತು. ಉದ್ಧತಃ ಅಭಿವೃದ್ಧರಾಗಿ ಉತ್ತುಂಗಕ್ಕೆ ಏರಿ ತಮಗೆ ಗೆಲುವಾಯಿತು ಅನ್ನುವ ಮಾನಸ ವಿಸ್ತಾರವನ್ನ ಅನುಭವಿಸಿ ಆಕಾಶದಲ್ಲಿ ನೆಲೆಸಿದ ಅಂಗದನ ಬಗ್ಗೆ ಹೆಮ್ಮೆ ಪಟ್ಟರು. ನಕ್ತಂಚರ ತಮಃ ಆಯ್ತು. ಕಪಿಚಕ್ರಾಬ್ಧಿ, ಕಪೀನಾಂ ಚಕ್ರಂ, ಕಪಿಚಕ್ರಂ. ಮೊದಲು ಅದಕ್ಕಿಂತ ಮುಂಚೆ ನಕ್ತಂ ಚರಂತಿ ಇತಿ ನಕ್ತಂಚರಾಹ, ನಕ್ತಂಚರಾಹ ಏವ ತಮಃ ನಕ್ತಂಚರ ತಮಃ. ಕಪೀನಾಂ ಚಕ್ರಂ ಸಂದ್ರೆ ಸೈನ್ಯ ಅಂತ ಅರ್ಥ. ಚಕ್ರಮೇವ ಅಬ್ಧಿಃ ಯಸ್ಯ ಸಹ ಚಕ್ರಾಬ್ಧಿಃ ಕಪಿಚಕ್ರಾಬ್ಧಿಃ. ಉದ್ಧತಃ ಕಪಿಚಕ್ರಾಬ್ಧಿರುದ್ಧತಃ ರೇಫಾದೇಶ ವಿಸರ್ಗ. ಉದ್ಧತಃ ತತ್ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ನವನಿಧಿಯವರು ಹೇಳಿ. ಧೂಮ್ರಾಕ್ಷ ಪಶ್ಚಿಮದ್ವಾರ. ಧೂಮ್ರಾಕ್ಷ ಪಶ್ಚಿಮದ್ವಾರ, ಧೂಮ್ರಾಕ್ಷ ಪಶ್ಚಿಮದ್ವಾರ.
ನಿರಗಾತ್ ರಾವಣಾಜ್ಞೆಯ निरगाद् रावणाज्ञया करैसिंहमुखैर्युक्ते करैसिंहमुखैर्युक्ते रथे तिष्ठन् बलेर्व्रतः रथे तिष्ठन् बले व्रता ಧೂಮ್ರಾಕ್ಷ ಅನ್ನುವಂತಹ ಮತ್ತೊಬ್ಬ ರಾಕ್ಷಸ ಬಂದ ಅನ್ನೋದನ್ನ ಹೇಳುತ್ತಿದ್ದಾರೆ. ಸಿಂಹದ ಮೋರೆಯನ್ನು ಅತ್ಯಂತ ಕೆಟ್ಟದಾಗಿ ಕೂಗುವ ಕತ್ತೆಗಳು ಬಂದು ಅಲ್ಲ, ಇಲ್ಲಿ ಏನಂದ್ರೆ ಅವನ ರಥ ಗರ್ಧಬದಿಂದ ಯುಕ್ತವಾಗಿತ್ತು. ಕರೈಹಿ ಸಿಂಹಮುಖೈಹಿ, ಅದು ಕತ್ತೆ, ಅದರ ಸಿಂಹದ ಮುಖ ಇದೆ. ಸಿಂಹದ ಮುಖದಂತೆ ಮುಖ ಇರುವ ಕತ್ತೆಗಳ ಗುಂಪು ರಥಕ್ಕೆ ಕಟ್ಟಲ್ಪಟ್ಟಿತ್ತು, ಜೊತೆಗೆ ಸೈನ್ಯ ಇತ್ತು. ಅಂತಹ ಒಬ್ಬ ರಾಕ್ಷಸ ರಾವಣನ ಆಜ್ಞೆಯಿಂದ ಪಶ್ಚಿಮ ದ್ವಾರದಿಂದ ಹೊರಬಂದ. ನಿರಗಾತ್, ಯಾರವನು? ಧೂಮ್ರಾಕ್ಷ. ಸಿಂಹದ ಮುಖದಂತೆ ಮುಖವುಳ್ಳ ಅತ್ಯಂತ ಕ್ರೂರವಾದ ಕತ್ತೆಗಳ ಗುಂಪನ್ನ ರಥಕ್ಕೆ ಕಟ್ಟಿರುವ ಸ್ಥಿತಿಯಲ್ಲಿ ಸೇನೆಯು ಕೂಡ ಒಡಗೂಡಿ ಧೂಮ್ರಾಕ್ಷ ಪಶ್ಚಿಮದ ದ್ವಾರದಿಂದ ರಾವಣನ ಆಜ್ಞೆಯಂತೆ ಹೊರ ಬಂದ. ನಿರಗಾತ್, ಹೊರಗೆ ಬಂದ. ಧೂಮ್ರಾಕ್ಷ ಪುಲ್ಲಿಂಗ ಪ್ರಥಮ ಏಕ. ಪಶ್ಚಿಮದ್ವಾರ, ಪಶ್ಚಿಮದ್ವಾಹ ಅಂತ ಶಬ್ದ. ಪಶ್ಚಿಮದ್ವಾರ ಅನ್ನೋದು ತೃತೀಯ ವಿಭಕ್ತಿ ಏಕವಚನ. ದ್ವಾರ್ಭ್ಯಾಂ ದ್ವಾರ್ಭಿಃ, ದ್ವಾರೇ ದ್ವಾರ್ಭ್ಯಾಂ ದ್ವಾರ್ಭ್ಯಃ, ದ್ವಾರಃ ದ್ವಾರ್ಭ್ಯಾಂ ದ್ವಾರ್ಭ್ಯಃ, ದ್ವಾರಃ ದ್ವಾರೋಃ ದ್ವಾರಾಂ, ದ್ವಾರಿ ದ್ವಾರೋಃ ದ್ವಾರ್ಷು. ನಿರಗಾತ್ ಗಮಲಗತೌ ಲುಂಗ್ ಪ್ರಥಮ ಏಕ. ರಾವಣಸ್ಯ ಆಜ್ಞಾ ರಾವಣಾಜ್ಞಾ ತಯ ಖರೈಃ ಸಿಂಹಮುಖೈಃ ತೃತೀಯ ವಿಭಕ್ತಿ ಬಹುವಚನ. ಸಿಂಹಸ್ಯ ಮುಖಮಿವ ಮುಖಂ ಯಶಾಂತೆ ಸಿಂಹಮುಖಾಃ ತೈಃ. ಯುಕ್ತೆ ಸೇರಿಸಿದ್ದು, ಕಟ್ಟಿದ್ದು. ಯುಕ್ತೆ ತೃತೀಯ ಸಪ್ತಮಿ ಏಕ. ರಥೆ ಸಪ್ತಮಿ ಏಕ. ಸಿಂಹಮುಖೈಃ ಯುಕ್ತೆ ರಥೆ ತಿಷ್ಠನ್ ನಿಲ್ಲುತ್ತಾ, ಬಲೈರ್ವೃತಃ ಸೇನೆಯೊಂದಿಗೆ ಕೂಡಿಕೊಂಡು. ತಿಷ್ಠನ್ ಶತ್ರು ಪ್ರತ್ಯಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಬಲೈಃ ವೃತಃ ಬಲೈರ್ವೃತಃ ರೇಫಾದೇಶ ವಿಸರ್ಗ ಸಂಧಿ ತೃತೀಯ ವಿಭಕ್ತಿ ಬಹುವಚನ. ವೃತಃ ತ ಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಚೈತನ್ಯ ಅವ್ರಿಗೆ ಹೇಳಿ. ರಾಕ್ಷಸಾನ್ ವಾನರೈರ್ಭಗ್ನಾನ್ ದೃಷ್ಟ್ವಾ ಬಾಣಾನ್ ವವರ್ಷಸ ಧೂಮ್ರಾಕ್ಷ ಕ್ರೋಧ ಧೂಮ್ರಾಕ್ಷ ಧುನ್ವಾನಶ್ಚಾಪಮುತ್ತಮಂ ಸಹ ಧೂಮ್ರಾಕ್ಷ, ಆ ರಾವಣಾಜ್ಞೆಯಿಂದ ಹೊರಟ ರಾಕ್ಷಸ ವಾನರರಿಂದ ಸೀಳಲ್ಪಟ್ಟ ರಾಕ್ಷಸರ ಸೇನೆಯನ್ನು, ರಾಕ್ಷಸರ ಗುಂಪನ್ನು ಕಂಡು ಕ್ರೋಧದಿಂದ ಇನ್ನಷ್ಟು ಹೊಗೆಯಾಡುವ ಕಂಗಳವನಾಗಿ, ಕ್ರೋಧದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ, ಉತ್ತಮಂ ಚಾಪಂ ಉತ್ತಮವಾದ ಧನುಸ್ಸನ್ನು ಧುನ್ವಾನಃ ಕಟ್ಟಿ ಅದನ್ನ ಎಳೆದಾಡುತ್ತಾ, ಬಾಣಗಳನ್ನು ವವರ್ಷ ಬಾಣಗಳನ್ನು ಎಸೆದ. ವಾನರರಿಂದ ಭಗ್ನರಾದ ರಾಕ್ಷಸರ ಸಮೂಹವನ್ನು ಕಂಡು ಕೋಪಗೊಂಡಂತಹ ಧೂಮ್ರಾಕ್ಷ ಕ್ರೋಧದಿಂದಲೂ ಕೆಂಪಾದ ಕಣ್ಣುಳ್ಳವನಾಗಿ ತನ್ನ ಉತ್ತಮವಾದ ಸುಲಭದಲ್ಲಿ ಯಾರಿಗೂ ಬಗ್ಗಿಸಲಾಗದ ಧನುಸ್ಸಿನಿಂದ
ಬಾಣಗಳ ಮಳೆಯನ್ನ ಎಸೆಯುತ್ತಾ ಕಪಿಗಳನ್ನ ನಿಗ್ರಹಿಸಿದ. ಉತ್ತಮವಾದ ಬಾಣಗಳಿಂದ ಕಪಿಗಳನ್ನ ನಿಗ್ರಹಿಸಿದ. ವವರ್ಷ ವೃಷಸೇಚನೆ ಅಂತ ಧಾತು. ರಾಕ್ಷಸಾನ್ ತೃತೀಯ ದ್ವಿತೀಯ ಬಹು ಪುಲ್ಲಿಂಗ. ವಾನರೈಹಿ ತೃತೀಯ ಬಹು ಪುಲ್ಲಿಂಗ. ಭಗ್ನಾನ್ ಪುಲ್ಲಿಂಗ ದ್ವಿತೀಯ ಬಹು. ದೃಷ್ಟ್ವಾ ತ್ವಾ ಪ್ರತ್ಯಯಂತಮವ್ಯಯಂ. ಬಾಣಾನ್ ದ್ವಿತೀಯ ವ್ಯಕ್ತಿ ಬಹು. ವವರ್ಷ ವೃಷವರ್ಷನೆ ಅಥವಾ ಸೇಚನೆ ಲಿಟ್ ಪ್ರಥಮ ಏಕ. ಸಃ ಪುಲ್ಲಿಂಗ ಪ್ರಥಮ ಏಕ. ಧೂಮ್ರಾಕ್ಷ ಪುಲ್ಲಿಂಗ ಪ್ರಥಮ ಏಕ. ಕ್ರೋಧೇನ ಧೂಮ್ರೇ ಅಕ್ಷಿಣಿ ಯಸ್ಯ ಸಹ ಕ್ರೋಧ ಧೂಮ್ರಾಕ್ಷಃ. ಧುನ್ವಾನಃ ಶಾನಚ್ ಪ್ರತ್ಯಯಾಂತವಾದ ಶಬ್ದ. ಧುನೋತಿ ಅಂತ ಧಾತುವಿಗೆ ಶಾನ